ಬೆಂಗಳೂರಿನಲ್ಲಿ ಹೊಯ್ಸಳ ಪೊಲೀಸರಿಂದ ಹಣ ವಸೂಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪೊಲೀಸ್ ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದಾರೆ. ಎಎಸ್ಐ ರಾಮಲಿಂಗಯ್ಯ, ಹೆಡ್ ಕಾನ್ಸ್ಟೇಬಲ್ ಪ್ರಸನ್ನ ಕುಮಾರ್ ಅಮಾನತಾಗಿದ್ದಾರೆ. ಹಣ ವಸೂಲಿ ಆರೋಪ ಕೇಳಿಬಂದಿತ್ತು. ಸಾರ್ವಜನಿಕರು ವಿಡಿಯೋ ಮಾಡಿ ಕಮಿಷನರ್ನ ಟ್ಯಾಗ್ ಮಾಡಿದ್ರು. ರಾಜಗೋಪಾಲ್ ನಗರ ಠಾಣೆ ಹೊಯ್ಸಳ ಬೀಟ್ ಸಿಬ್ಬಂದಿ ಅಮಾನತುಗೊಳಿಸಿ ಪೊಲೀಸ್ ಆಯುಕ್ತ ದಯಾನಂದ್ ಆದೇಶವನ್ನ ಹೊರಡಿಸಿದ್ದಾರೆ. ಹೊಯ್ಸಳ ವಾಹನದಲ್ಲಿ ಹೋಗ್ಬಿಟ್ಟು ಹಣ ವಸೂಲಿ ಮಾಡ್ತಾ ಇದ್ರು ಬೀದಿ ಬದಿ ವ್ಯಾಪಾರಿಗಳಿಂದ. ಪೊಲೀಸ್ ಕಳ್ಳ ಅಂತ ಹೇಳಿ ಸಾರ್ವಜನಿಕರು ಅಟ್ಟಾಡಿಸಿದ್ರು. ಸಾರ್ವಜನಿಕರು ಕೂಗ್ತಿದ್ದಂಗೆ ಅವರು ಎಸ್ಕೇಪ್ ಕೂಡ ಆಗಿದ್ರು. ಸದ್ಯ ವಾಹನದ ನಂಬರ್ ಜೊತೆಗೆ ಪೊಲೀಸ್ ಟ್ಯಾಗ್ ಮಾಡಿಬಿಟ್ಟು ಸಾರ್ವಜನಿಕರು ಪೋಸ್ಟ್ ಅನ್ನ ಮಾಡಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹೊಯ್ಸಳ ಪೊಲೀಸರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇತ್ತು. ಹಣ ವಸೂಲಿ ಮಾಡಿದಂತ ಪೊಲೀಸ್ ಸಿಬ್ಬಂದಿ ಸದ್ಯ ಸಸ್ಪೆಂಡ್ ಆಗಿದ್ದಾರೆ. ಎಎಸ್ಐ ರಾಮಲಿಂಗಯ್ಯ ಜೊತೆಗೆ ಹೆಡ್ ಕಾನ್ಸ್ಟೇಬಲ್ ಪ್ರಸನ್ನ ಕುಮಾರನ್ನ ಅಮಾನತುಗೊಳಿಸಿ ಕಮಿಷನರ್ ದಯಾನಂದ್ ಆದೇಶವನ್ನ ಹೊರಡಿಸಿದ್ದಾರೆ. ನೋಡಿ ಹೊಯ್ಸಳ ಕಲೆಕ್ಷನ್ ಮಾಡ್ತಾ ಇತ್ತ. ನಿಲ್ಸಿ ಸರ್. ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸಾರ್ವಜನಿಕರು ಹೊಯ್ಸಳ ವಾಹನದಲ್ಲಿ ಏನು ಪೊಲೀಸರು ಹಣ ವಸೂಲಿಯನ್ನ ಮಾಡ್ತಾ ಇದ್ರು, ಹಪ್ತಾ ವಸೂಲಿ ಮಾಡ್ತಾ ಇದ್ರು, ಅವ್ರಿಗೆ ಅಟ್ಟಾಡಿಸ್ಕೊಂಡು ಹೋಗಿದ್ರು. ಅದನ್ನ ಪೊಲೀಸ್ ಕಮಿಷನರ್ ಗಮನಕ್ಕೂ ಕೂಡ ತರಲಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನ ಟ್ಯಾಗ್ ಮಾಡೋ ಮುಖಾಂತರ ಈಗ ಆ ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ಯಾವ ಸ್ಟೇಷನ್ಗೆ ಸಂಬಂಧಪಟ್ಟಿದ್ದು ಹೊಯ್ಸಳ ವೆಹಿಕಲ್ ಅದು? ಖಂಡಿತ ಸಿಂಧೂರ, ಈಗಾಗಲೇ ಏನು ಪೊಲೀಸರನ್ನು ಅಟ್ಟಿಸಿಕೊಂಡು ಹೋಗಿರುವಂತಹ ಸಾರ್ವಜನಿಕರ ಒಂದು ವಿಡಿಯೋ ಜೊತೆಗೆ ಕಳ್ಳ ಅಂತ ಏನು ಅನ್ನೋ ಸಂದರ್ಭದಲ್ಲಿ ಕೂಡ ಒಂದು ವಿಡಿಯೋ ಮೂಲಕ ಏನು ಹೊಯ್ಸಳ ಸಿಬ್ಬಂದಿಗಳು ಎಸ್ಕೇಪ್ ಆಗಿರುವಂತಹ ಒಂದು ವಿಡಿಯೋ ಏನು ಸಾಮಾಜಿಕ ಜಾಲತಾಣದಲ್ಲಿ ಏನು ಕಳೆದ 2 ದಿನಗಳ ಹಿಂದೆ ಒಂದು ಹರಿದಾಡ್ತಾ ಇತ್ತು. ಆ ಸಂಬಂಧ ಈಗಾಗಲೇ ಏನು ಕಮಿಷನರ್ ದಯಾನಂದ್ ಅವರು ಕೂಡ ಹೇಳಿರುವಂತದ್ದು ಆ ಪ್ರಕರಣ ಎಲ್ಲಿ ನಡೆದಿತ್ತು ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಮಾಹಿತಿ ಬಂದ್ಕೊಳ್ಳೆ ನಾನು ಅದ್ರ ಬಗ್ಗೆ ಗಮನ ಹರಿಸ್ತೇನೆ ಅಂತ ಕೂಡ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಏನು ರಾಜಗೋಪಾಲ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಅನ್ನೋದು ಒಂದು ಮಾಹಿತಿ ಕೂಡ ಲಭ್ಯವಾಗಿದ್ದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಠಾಣಾ ಸಿಬ್ಬಂದಿಗಳಾಗಿರುವಂತಹ ರಾಮಲಿಂಗಯ್ಯ ಮತ್ತು ಪ್ರಸನ್ನ ಕುಮಾರ್ ಅನ್ನೋರನ್ನು ಈಗಾಗಲೇ ಅಮಾನತು ಮಾಡಿ ಏನು ಆದೇಶ ಹೊರಡಿಸಿರುವಂತದ್ದು. ಅಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ನೈಟ್ ಸಿಬ್ಬಂದಿ, ಹೊಯ್ಸಳ ಸಿಬ್ಬಂದಿ ಏನು ರಾತ್ರಿ ಗಸ್ತಿನಲ್ಲಿದ್ದಂತ ಸಂದರ್ಭದಲ್ಲಿ ಏನೋ ಒಂದು ಬೀದಿ ವ್ಯಾಪಾರಗಳ ಕಡೆ ಒಂದು ಹಣ ವಸೂಲಿ ಮಾಡ್ತಿದ್ರು ಒಂದು ಆರೋಪ ಕೂಡ ಕೇಳಿಬಂದಿತ್ತು. ಆ ಬಗ್ಗೆ ಸಾರ್ವಜನಿಕರು ಕೂಡ ಏನು ಒಂದಿಷ್ಟು ಆಕ್ರೋಶ ಕೂಡ ಹೊರ ಹಾಕಿರುವಂತದ್ದು. ಜೊತೆಗೆ ಈ ಬಗ್ಗೆ ಸಾರ್ವಜನಿಕರು ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಕೂಡ ಅಲ್ಲಿರುವಂತ ಹೊಯ್ಸಳ ಸಿಬ್ಬಂದಿಗಳು ಕೂಡ ಅಲ್ಲಿ ಕಾಲು ಕಿತ್ತಿರುವಂತದ್ದು. ಇದನ್ನು ಗಮನಿಸಿದಂತ ಸಾರ್ವಜನಿಕರು ಕೂಡ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವಂತದ್ದು. ಈ ಹಿನ್ನೆಲೆಯಲ್ಲಿ ಇಬ್ಬರನ್ನು ಈ ಘಟನೆ ಈಗಾಗಲೇ ಏನು ಇಲಾಖೆಗೆ ಒಂದು ಮುಜುಗರಕ್ಕೆ ಈಡಾಗಿರುವಂತದ್ದು. ಈ ಸಂದರ್ಭದಲ್ಲಿ ಈಗಾಗಲೇ ಡಿಸಿಪಿ ಶೇಖರ್ ಅವರು ಕೂಡ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ಮಾಡಿ ಮತ್ತು ಈ ಇಬ್ಬರನ್ನು ಈಗಾಗಲೇ ಅಮಾನತು ಮಾಡಿ. ಧನ್ಯವಾದ ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.